ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ತರುಣ. ಹೆಸರು ಅರುಣ. ಇವಳು ನನ್ನ ಮಡದಿ ಮಾಧುರ್ಯ. ಹೆಲೋ. ಹಲೋ. ಹಾಂ, ಓಕೆ, ಇದು ನಮ್ಮ ಪರಿಚಯ. ಸೊ ಹೇಳಿ. ಎರಡನೇ ರಿಯಾಲಿಟಿ ಶೋ. ಈ ಹಿಂದೆ ಕೂಡ ಒಂದು ರಿಯಾಲಿಟಿ ಶೋದಲ್ಲಿ ಕಾಣಿಸ್ಕೊಂಡಿದ್ರಿ. ಎಕ್ಸಾಕ್ಟ್ಲಿ, ಹೌದು. ತರಬೇತಿ ಜಾಸ್ತಿ ಇದೆ ಅಂತ ಅನ್ಸುತ್ತಾ ಹೇಗೆ? ಈಗ ತರಬೇತಿಗಿಂತ ಅನುಭವ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗ ಮದುವೆ ಆದ ಹೊಸರಲ್ಲೇ ಸಿಕ್ಬಿಟ್ಟಿತ್ತು ರಿಯಾಲಿಟಿ ಶೋ. ಅದರಲ್ಲಿ ಸುಮ್ಮನೆ ಫಿಸಿಕಲ್ ಟಾಸ್ಕ್ಗಳು ಜಾಸ್ತಿ ಇತ್ತು. ಈ ಸ್ಕಿಟ್ಟು ಡ್ಯಾನ್ಸು ಅಂಥದ್ದೆಲ್ಲ ನಾನು ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತಿದ್ದೆ. ಫಿಸಿಕಲಿ ಇವಳು ಸಖತ್ ಸ್ಟ್ರಾಂಗ್ ಇದ್ಲು ಆವಾಗ. ಏನು ಇವಳಿಗಿಂತ ಡಬಲ್ ಪರ್ಸ್ನಾಲಿಟಿನೆಲ್ಲ ಬಗ್ಗಿಸ್ಬಿಟ್ಟೋಳು. ಈಗ ಅವಳಿಗೇನು ಭಯ ಆಗ್ಬಿಟ್ಟಿದೆ ಅಂತಂದರೆ ಆ ಥರ ಟಾಸ್ಕ್ಗಳಿಲ್ಲ. ಸೊ ಇಟ್ ಈಸ್ ಅಬೌಟ್, ನನಗೆ ಯಾವಾಗಲೂ ಒಂದು ಆಸೆ ಇತ್ತು, ರಿಯಾಲಿಟಿ ಶೋ ಅಂದರೆ ರಿಯಲ್ ಆಗಿರಬೇಕು. ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಎಷ್ಟೋ ಎಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ರಿಯಲ್ ಆಗಿರಲ್ಲ. ನಮಗೆ ಅದು ಕೊನೆಯಲ್ಲಿ ನೋಡಿದಾಗ ಇವ್ರು ಗೆಲ್ಲಬೇಕಾಗಿತ್ತು, ಅವ್ರು ಗೆಲ್ಲಬೇಕಾಗಿತ್ತು, ಇಲ್ಲೇನೋ ಈ ಗೇಮ್ ಆಯಿತು ಆ ಗೇಮ್ ಆಯಿತು ಅನಿಸುತ್ತೆ. ಸೊ ಈ ರಿಯಾಲಿಟಿ ಶೋ ನಂಗೆ ಪ್ರಾಮಿಸ್ ಮಾಡಿದ್ದಾರೆ. ಅದು ಅಲ್ಲದೆ ಲಾಸ್ಟ್ ಸೀಸನ್ ಕೂಡ ನೋಡಿದ್ವಿ ನಾವು ಇದ್ರದ್ದು. ಸೊ ನಿಜವಾಗ್ಲೂ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ, ನಾವು ಹೇಗೆ ನಡ್ಕೊತೀವಿ, ಹೇಗಿರ್ತೀವಿ, ಎಷ್ಟು ರಿಯಲ್ ಆಗಿ ಎಷ್ಟು ಜೆನ್ಯೂನ್ ಆಗಿರ್ತೀವಿ ಅನ್ನೋದ್ರ ಮೇಲೇ ವಿನ್ನರ್ಸ್ನ ಡಿಸೈಡ್ ಮಾಡ್ತಾರೆ ಜನಗಳ. ಹಾಗೆ ವೋಟ್ ಮಾಡೋದು ಅಂತ ಹೇಳಿದ್ರು. ಸೊ ಅದು ಓಕೆ. ಸೀಸನ್ 2ಗೆ ಕಾಲ್ ಬಂದಾಗ ನಿಮಗೆ ಬಿಕಾಸ್ ಫಸ್ಟ್ ಸೀಸನ್ ನೀವು ನೋಡಿದ್ದೀರಾ, ಹಾಂ, ಸೊ ಅದು ತುಂಬಾ ರೀಚ್ ಆಗಿತ್ತು. ಸೊ ಸೀಸನ್ 2ಗೆ ನಿಮಗೆ ಕಾಲ್ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಇಲ್ಲ, ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಯಾಕಂದರೆ ನನಗೆ ಮಾಡೋ ಅಂಥ ಒಂದು ಉದ್ದೇಶ ಇರಲಿಲ್ಲ. ಒಂದು ಸ್ವಲ್ಪ ಆನ್ ಸ್ಕ್ರೀನೇ ಒಂಚೂರು ಬ್ಯಾಕ್ ಆಫ್ ಆಗಿದ್ದೆ. ಆನ್ ಸ್ಕ್ರೀನ್ ಸದ್ಯಕ್ಕೆ ಬೇಡ, ಯಾಕಂದರೆ ನಾನು ಸೀರಿಯಲ್ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಈಗ. ಒಂದು ಪ್ರಧಾನ ನಿರ್ದೇಶಕನಾಗಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಈಗ ಶೋಸ್ ಅಂದರೆ ರಿಹರ್ಸಲ್ಸಿಗೆ ಬರಬೇಕು, ಅಲ್ಲಿ ಟೈಮ್ ಕೊಡ್ತಾ ಹೋದರೆ ಇಲ್ಲಿ ಇದಾಗತ್ತೆ ಅಂದ್ಕೊಂಡಿದ್ದೆ. ಬಟ್ ಮನೇಲೆಲ್ಲ ತುಂಬ ಕನ್ವಿನ್ಸ್ ಮಾಡಿದ್ರು. ಆ್ಯಂಡ್ ಮೋರ್ ಓವರ್ ಇವಳಿಗೋಸ್ಕರನೇ ಒಪ್ಕೊಂಡಿದ್ದು. ಇವಳು ಈ ಕೋವಿಡ್ ಸಿಚುಯೇಷನ್ ಪ್ಯಾಂಡಮಿಕ್ ಟೈಮಲ್ಲಿ ಒಂದು ಸ್ವಲ್ಪ ಪ್ಯಾನಿಕ್ ಆಗ್ತಾಯಿದ್ಲು, ಆ್ಯಂಗ್ಸೈಟಿ ಇಶ್ಯೂಸ್ ಆಗಿಬಿಟ್ಟಿತ್ತು ಅವಳಿಗೆ ಒಂದು. ಆಮೇಲೆ ನಾನು ಡೈರೆಕ್ಟರ್ ಆದಾಗಿಂದ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ ಸರಿಯಾಗಿ. ಸೊ ಇದೊಂದು ಸಿಚುಯೇಷನ್ನು, ಅವಳು ಜೊತೇಲಿರ್ಬೋದು, ಸ್ವಾಮಿ ಕಾರ್ಯ ಸ್ವಕಾರ್ಯ ಅನ್ನಂಗೆ, ಇದು ನಮ್ಮ ಕೆಲಸನೂ ಹೌದು ನಮ್ಮ ಕೆಲಸನೂ ಹೌದು ಅನ್ನೋ ಥರ ಇದನ್ನು ಒಪ್ಕೊಂಡಿದ್ದು. ಹಾಗಾಗಿ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಹರ್. ಹೇಳಬೇಕು ಅಂತ ಹೇಳಿ ನಿಮ್ಗೇನು ಅನಿಸ್ತು? ಅಲ್ಲ, ನನಗೆ ಖುಷಿ ಆಯಿತು ಬಿಕಾಸ್ ಅವ್ರು ಯಾವತ್ತೂ ನನ್ನ ಜೊತೆ ಟೈಮೇ ಕೊಟ್ಟಿಲ್ಲ. ಹಾಂ, ಅಂದರೆ ಹೇಳಿದ್ರು ಇನ್ ಜನರಲ್ ಯಾವಾಗಲೂ ಅಷ್ಟೇ, ಬರೀ ಶೂಟ್ ಅಂತ ಇರ್ತಾರೆ ಅಥವಾ ಏನೋ ಕೆಲಸ, ಫ್ರೆಂಡ್ಸು ಹಾಗೆ. ಸೊ ಈ ಇದು ಬಂದಾಗ, ಆಪರ್ಚುನಿಟಿ ಬಂದಾಗ ಐ ವಾಸ್ ಟೂ ಎಕ್ಸೈಟೆಡ್. ಇವರು ಓಕೆ ಹೋಗೋಣ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಇವ್ರಿಗೆ ಕೆಲಸ ಜಾಸ್ತಿ ಇದೆ, ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರು. ನಾನು ಹೇಳ್ದೆ, ಐ ಆಲ್ರೆಡಿ ಹ್ಯಾವ್ ಎನ್ ಇಶ್ಯೂ, ಸೊ ಐ ವಾಂಟ್ ಯು ಟು ಸಪೋರ್ಟ್. ಸೊ ಹೋಗೋಣ, ಪರವಾಗಿಲ್ಲ, ಮಜಾ ಮಾಡೋಣ ಅಂತ. ಸೊ ಎಲ್ಲರ ಒಂದು ಸಪೋರ್ಟ್ ಸೇರ್ಕೊಂತು. ನಮ್ಮ ಅತ್ತಿಗೆ ಎಸ್ಪೆಷಲಿ ಅವರು ತುಂಬ ಇಷ್ಟಪಟ್ಟಿದ್ದು. ಆಲ್ರೆಡಿ ಎಲ್ಲ ರೇಕ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಲರ್ಸ್ ಕನ್ನಡ ಎಲ್ಲ ನಿಮ್ಮ ಫ್ಯಾಮಿಲಿ ಫುಲ್ ಇದೆಯಲ್ಲಪ್ಪ ಅಂದ್ಬಿಟ್ಟು ಅಂತ ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗಳು ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಒಂದು ಸಪೋರ್ಟ್ ಸೇರ್ತು. ಭಗವಂತನ ಇಚ್ಛೆ ಅಂತ ಕಾಣಿಸುತ್ತೆ. ಎಲ್ಲ ಪ್ಲೇಸ್ಮೆಂಟ್ಸ್ ತೊಗೊತಾರೆ. ಡೈರೆಕ್ಷನ್ಗೂ ಈಸಿ ಆಯ್ತು. ಇವಾಗ ಬೇರೆ ಯಾರೋ ಎಪಿಸೋಡ್ ಡೈರೆಕ್ಟರ್ ಒಬ್ಬರು ಬಂದಿದ್ದಾರೆ. ಸೊ ಹಿಲ್ ಬಿ ಬ್ಯಾಲೆನ್ಸಿಂಗ್. ರಿಯಾಲಿಟಿ ಶೋದು ನಿಮಗೆ ಫಾರ್ಮ್ಯಾಟ್ ಗೊತ್ತಿರುತ್ತೆ ಆಲ್ರೆಡಿ, ಫಸ್ಟ್ ಸೀಸನ್ ನೋಡಿರೋದ್ರಿಂದ ಯಾವ ಕಡೆ ಅಂದರೆ ಯಾರ್ದು ಪ್ಲಸ್ ಆಗ್ಬೋದು, ಯಾರ್ದು ಮೈನಸ್ ಆಗ್ಬೋದು ಅಂತ ನಿಮ್ಮಿಬ್ಬರ ಪ್ರಕಾರ? ಸರ್, ನನ್ನ ಪ್ರಕಾರ ಇಲ್ಲಿ ಕೇಳಿರೋ ಪ್ರಕಾರ ಏನು ಅಂತಂದರೆ, ಎಷ್ಟೋ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳು ಎಕ್ಸ್ಪೋಸ್ ಆಗ್ತವೆ ಅಂತ ಹೇಳಿದ್ರು. ಸೊ ನಾವು ಅಂದ್ಕೊಂಡಿರ್ತೀನಿ ನಾನು ತುಂಬ ಅಂಡರ್ಸ್ಟ್ಯಾಂಡಿಂಗ್, ನಾನು ಹೆಂಡ್ತೀನಿ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗಿಂತ ಇವಳು ಈ ಸಿಚುವೇಶನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ತಾಳೆ ಅಂತ ನಮಗೆ ರಿಯಲೈಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಹೋಪ್ಸ್ ನನಗಿದೆ. ಸೊ ಹಾಗಾಗಿ ಏನು ಇಟ್ಕೊಳಕ್ಕಾಗ್ತಿಲ್ಲ, ಯಾಕಂದರೆ ಎಲ್ಲ ಎಕ್ಸ್ಪೆಕ್ಟೇಷನ್ಸು ಬ್ರೇಕ್ ಆಗತ್ತೇನೋ ಅನ್ನೋ ಥರ ಒಂದಿದೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್, ಐ ಆಮ್ ಜಸ್ಟ್ ಕ್ಯೂರಿಯಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು? ಇವನ್ ಐ ಆಮ್ ಕ್ಯೂರಿಯಸ್ ಬಿಕಾಸ್ ಸುಮಾರು ವಿಷಯಗಳು ಗೊತ್ತಿರಲ್ಲ. ನಾವಿಬ್ರು ಜೊತೆಲಿರ್ಬೋದು, ವಿ ಆರ್ ದೇರ್ ಟುಗೆದರ್, ಬಟ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅವ್ರ ಬಗ್ಗೆ ನನಗೆ ಗೊತ್ತಿರಲ್ಲ, ನನ್ನ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಸೊ ದ್ಯಾಟ್ ವೇ ಐ ಥಿಂಕ್ ದಿಸ್ ಇಸ್ ಅನ್ ಆಪರ್ಚುನಿಟಿ. ಒಬ್ರ ಬಗ್ಗೆ ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ, ಆ್ಯಂಡ್ ದಟ್ ದಟ್ ರಿಲೇಶನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ. ಅಟ್ ದ ಎಂಡ್ ಆಫ್ ದ ಡೇ ಇದು ಒಂದು ರಿಯಾಲಿಟಿ ಶೋ, ಅದೇನು ಕಾಂಪಿಟೇಷನ್ ಅಂತ ಬರುತ್ತೆ. ಸೊ ಕಾಂಪಿಟೇಷನ್ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೆ ಅಥವಾ ಮಜಾ ಮಾಡಬೇಕಂತ? ಆನೆಸ್ಟ್ಲಿ ಕಾಂಪಿಟೇಷನ್ ನಾನು ಮುಂಚೆನೇ ಹೇಳಿದೆ, ಐ ಆಮ್ ವೆರಿ ವೀಕ್ ಇನ್ ಮೇಕಿಂಗ್ ಸ್ಟ್ರಾಟಜೀಸ್. ಈ ಗೇಮ್ ಪ್ಲ್ಯಾನ್ ಮಾಡೋದು ನಂಗೆ ನಿಜ ಗೊತ್ತಿಲ್ಲ, ಸ್ವಲ್ಪ ದಡ್ಡನೇ ವಿಚಾರದಲ್ಲಿ. ಸೊ ನನಗೆ ಹೆಂಗಂದರೆ ಗೋ ವಿತ್ ದ ಫ್ಲೋ ಅನ್ನೋದು ಒಂದು ಸಿಂಪಲ್ ಫಾರ್ಮುಲಾ, ನಾನು ಯಾವಾಗಲೂ ಅದನ್ನು ಬಳಸ್ತೀನಿ. ಸೊ ಹಾಗಾಗಿ ಇಲ್ಲಿ ಏನೋ ತುಂಬ ನಾನು ತಲೆಯಲ್ಲಿ ಇಟ್ಕೊಂಡ್ಬಂದಿಲ್ಲ. ಆನೆಸ್ಟಾಗಿ ಮಜಾ ಮಾಡಬೇಕು, ಆ್ಯಸ್ ಅ ಪ್ರಿಯಾರಿಟಿ ಇವಳು ಖುಷಿ ಪಡಬೇಕು, ಜೊತೇಲಿರಬೇಕು. ಆ್ಯಂಡ್ ಅಫ್ಕೋರ್ಸ್ ಕಲರ್ಸ್ ಕನ್ನಡ ಇಟ್ಸ್ ಅ ವೆರಿ ಪಾಪ್ಯುಲರ್ ಚಾನಲ್ಲು. ಅದ್ರಲ್ಲಿ ಮತ್ತೆ ನಾನು ಕಾಣಿಸ್ಕೊಳ್ಳೋದ್ರಿಂದ ಪಾಪ್ಯುಲಾರಿಟಿ ಸಿಗುತ್ತೆ. ಇಲ್ಲಿ ಈ ಕಾಂಪಿಟೇಷನ್ ಇಲ್ಲ ಅಂದರೂ ಫರ್ದರ್ ಏನೋ ಜರ್ನಿ ಇದೆ ಅಂತ ಅಂತೂ ನಂಗೆ ಒಪ್ಪಿಸಿದೆ ಇಲ್ಲಿ.
ಈಗ ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ಡೈರೆಕ್ಷನ್ ಅಂತ ಹೇಳಿದ್ರಿ, ಹ್ಮ್. ಅದು ಈಸಿ ಆಗತ್ತಾ ಅಥವಾ ಹೆಂಡತಿ ಜೊತೆ ಶೋ ಮಾಡೋದು ಯಾವ್ದು ಇಷ್ಟ ಕಷ್ಟ? ಇದೇ ಕಷ್ಟ. ಆ? ಏನು ಕಷ್ಟ? ಆಕ್ಚುಲಿ ಅಯ್ಯೋ. ಖುಷಿ ಪಡ್ಬೇಕು ತಾನೇ. ಖುಷಿ ನನಗೆ ಕಷ್ಟ, ನಾನು ಇಷ್ಟ ಇಲ್ಲ ಅಂತಿಲ್ಲ, ಕಷ್ಟ ಅಂತಂದೆ. ಸೊ ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ರೆ ಸುಖ ಅಲ್ವಾ, ಅದಕ್ಕೆ ಕಷ್ಟಪಡಕ್ಕೆ ಬಂದಿದ್ದೀನಿ. ಯಾವ ತರ ಜೊತೆಗಿದ್ರೆ ಬೇರೆ ಹುಡುಗಿ ನೋಡೋಕ್ಕಾಗಲ್ಲ ಅಂತ? ಅಲ್ಲ ಹಂಗಲ್ಲ, ಅದೆಲ್ಲ ತುಂಬ ಹಿಡ್ದಾಕ್ಬಿಟ್ಟಿದ್ದಾಳೆ, ಅದೆಲ್ಲ ಒಂದು ಆಟ ಆಡಿದ ಟೈಮ್ ಆಯಿತು. ಏನಂದರೆ ಡೈರೆಕ್ಷನ್ ಒಂಥರ ಪಳಗ್ಬಿಟ್ಟಿದ್ದೀವಿ, ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ಮಾಡ್ಕೊಂಡು ಚೈಲ್ಡ್ ಆರ್ಟಿಸ್ಟಾಗಿ ಒಂದು 25 ಸಿನಿಮಾ ಮಾಡಿದ್ದೀನಿ. ಸೊ ಜಾಸ್ತಿ ನಾವೆಲ್ಲ ಶೂಟಿಂಗ್ ಸೆಟ್ಗಳೆಲ್ಲ ಇದ್ದಿದ್ದು, ಆರ್ಟಿಸ್ಟ್ಗಳ ಜೊತೆನೇ ಇದ್ದಿದ್ದು. ಫ್ಯಾಮ್ಲಿ ಎಲ್ಲ ಟೈಮ್ ಕೊಟ್ಟಿದ್ದೆ ಕಮ್ಮಿ. ಸೊ ಫ್ಯಾಮ್ಲಿ ಕೊಡಬೇಕು ಅಂತಂದರೆ ಅದೊಂದು ಬೇರೆಯೇ ಅನ್ನಿಸ್ತಾ ಇದೆ. ಸೊ ಈಗ ಫ್ಯಾಮ್ಲಿನ ಇಲ್ಲಿ ಶೂಟಿಂಗು ಕರ್ಕೊಂಬಂದ್ಬಿಟ್ಟಿದ್ದೀನಲ್ಲ, ಸ್ವಲ್ಪ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಭಯ ಆಗ್ತಿದೆ ಅಷ್ಟೇ. ಒಟ್ಟಾರೆಯಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಮನುಷ್ಯ ಆದಮೇಲೆ ತಪ್ಪು ಸರಿಗಳು ಎಲ್ಲ ಇದ್ದೇ ಇರ್ತದೆ, ಎಲ್ಲ ಸೇರಿನೇ ಮನುಷ್ಯ. ಸೊ ನಾನು ಯಾವಾಗಲೂ ಪರ್ಫೆಕ್ಟಾಗಿರ್ತೀನಿ, ನಾನು ರೈಟ್ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನನ್ನ ದೋಷಗಳು, ನನ್ನ ತಪ್ಪುಗಳು ಏನೇ ಕಾಣಿಸಿದ್ರು ಅದನ್ನು ಸ್ವೀಕಾರ ಮಾಡಿ ಮನ್ನಿಸಿ ಪರಿಗಣಿಸಿ ಅಂತ ಕೇಳ್ತೀನಿ. ಖುಷಿ ಕೊಟ್ಟರೆ, ಎಂಟರ್ಟೈನ್ ಮಾಡ್ತಿದ್ರೆ ದಯವಿಟ್ಟು ನಮ್ಗೆ ವೋಟ್ ಮಾಡಿ ಗೆಲ್ಲಿಸಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ